ಜೈ ಮಾರಿಕಾಂಬಾ ದೇವಿ ಕರ್ನಾಟಕದ ಶಿವಮೊಗ್ಗ ನಗರದಲ್ಲಿ ನೆಲೆಸಿರುವ ಶ್ರೀ ಮಾರಿಕಾಂಬಾ ಟೆಂಪಲ್ ಲಕ್ಷಾಂತರ ಭಕ್ತರ ಆರಾಧ್ಯ ಕ್ಷೇತ್ರವಾಗಿದೆ. ಮಾರಿ ಅಂದರೆ ರೋಗ, ಅಂಬಾ ಅಂದರೆ ತಾಯಿ, ರೋಗಗಳಿಂದ ರಕ್ಷಿಸುವ ತಾಯಿ, ಅದೇ ಮಾರಿಕಾಂಬಾ ದೇವಿ. ಹಳೆಯ ಕಾಲದಲ್ಲಿ ಶಿವಮೊಗ್ಗ ಪ್ರದೇಶದಲ್ಲಿ ಭಯಾನಕ ಮಹಾಮಾರಿ ಹರಡಿತ್ತು. ಜನರು ದುರ್ಗಾದೇವಿಗೆ ಪ್ರಾರ್ಥನೆ ಸಲ್ಲಿಸಿದರು. ಆಗ ದೇವಿ ಮಾರಿಕಾಂಬಾ ರೂಪದಲ್ಲಿ ಅವತರಗೊಂಡು ರೋಗವನ್ನು ನಿವಾರಿಸಿ ಜನರನ್ನು ರಕ್ಷಿಸಿದಳು ಎಂಬ ಪುರಾಣ ಕಥೆ ಪ್ರಸಿದ್ಧವಾಗಿದೆ. ಇದಕ್ಕಾಗಿ ಇಂದಿಗೂ ಭಕ್ತರು ಆರೋಗ್ಯ, ಐಶ್ವರ್ಯ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಇದಕ್ಕಾಗಿ ಇಂದಿಗೂ ಭಕ್ತರು ಆರೋಗ್ಯ, ಐಶ್ವರ್ಯ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಮಾರಿಕಾಂಬಾ ಜಾತ್ರೆ ಅದ್ಭುತ ವೈಭವದಿಂದ ಕೂಡಿರುತ್ತದೆ. ಲಕ್ಷಾಂತರ ಭಕ್ತರು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿ ದೇವಿಯ ದರ್ಶನ ಪಡೆಯುತ್ತಾರೆ. ಜಾತ್ರೆಯ ವೇಳೆ ದೇವಿಗೆ ಭವ್ಯ ಅಲಂಕಾರ, ವಿಶೇಷ ಪೂಜೆ, ಮೆರವಣಿಗೆ, ಭಜನೆ ಮತ್ತು ಅನ್ನದಾನ ಕಾರ್ಯಕ್ರಮಗಳು ನಡೆಯುತ್ತವೆ. ಶಿವಮೊಗ್ಗ ನಗರವೇ ದೀಪಾಲಂಕಾರದಿಂದ ಹೊಳೆಯುತ್ತದೆ. ಭಕ್ತರ ನಂಬಿಕೆ ಏನೆಂದರೆ, ಹೃದಯಪೂರ್ವಕವಾಗಿ ಬೇಡಿಕೊಂಡರೆ ಮಾರಿಕಾಂಬ ತಾಯಿ ಕಷ್ಟಗಳನ್ನು ದೂರ ಮಾಡಿ ಆಶೀರ್ವಾದ ನೀಡುತ್ತಾಳೆ. ಜಾತ್ರೆಯ ದಿನ ಶಿವಮೊಗ್ಗ ನಗರವೇ ಒಂದು ಮಹಾ ಸಮುದ್ರದಂತೆ ಕಾಣುತ್ತದೆ. ಎಲ್ಲೆಡೆ ನೋಡಿದರೂ ಭಕ್ತರೇ ಭಕ್ತರು. ಅದೇ ನಿಜವಾದ ಜನಸಾಗರ. ಬೆಳಗ್ಗಿನಿಂದಲೇ ಸಾಲುಗಟ್ಟಿ ನಿಂತ ಭಕ್ತರು ಜೈ ಮಾರಿಕಾಂಬಾ ಎಂದು ಘೋಷಣೆ ಕೂಗುತ್ತಾರೆ. ಊರಿನ ಬೀದಿಗಳು ತುಂಬಿ ತುಳುಕುತ್ತವೆ. ಹಿರಿಯರು, ಯುವಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ತಾಯಿಯ ದರ್ಶನಕ್ಕಾಗಿ ಕಾಯುತ್ತಿರುತ್ತಾರೆ. ಡೋಲು ತಾಳಗಳ ನಾದದ ನಡುವೆ ಮೆರವಣಿಗೆ ಸಾಗುವಾಗ ಜನಸಾಗರ ಒಂದೇ ಧ್ವನಿಯಲ್ಲಿ ಜಯಘೋಷ ಮಾಡುತ್ತದೆ. ಹೂವಿನ ಮಳೆ, ಆರತಿಯ ಬೆಳಕು, ಭಕ್ತಿಯ ಕಣ್ಣೀರು. ಆ ಕ್ಷಣವೇ ದೈವಿಕ ಅನುಭವ. ಜನಸಾಗರ ಅಂದ್ರೆ ಕೇವಲ ಜನರ ಗುಂಪು ಅಲ್ಲ, ಅದು ಭಕ್ತಿ, ನಂಬಿಕೆ ಮತ್ತು ಏಕತೆಯ ಜೀವಂತ ರೂಪ. ಮಾರಿಕಾಂಬಾ ಜಾತ್ರೆಯ ಒಂದು ಭಾವನಾತ್ಮಕ ಸಂಪ್ರದಾಯವೇ ತವರು ಮನೆಯಿಂದ ಗಂಡನ ಮನೆಗೆ ಹೋಗುವುದು ಎಂದು ಭಕ್ತರು ನಂಬುತ್ತಾರೆ. ಜಾತ್ರೆ ದಿನ ತಾಯಿಯನ್ನು ಮಗಳಂತೆ ಅಲಂಕರಿಸುತ್ತಾರೆ. ಕೆಂಪು ಪಟ ಸೀರೆ, ಹೂವಿನ ಹಾರ, ಕುಂಕುಮ, ತಾಯಿ ಮಗಳ ರೂಪದಲ್ಲಿ ಕಂಗೊಳಿಸುತ್ತಾಳೆ. ಭಕ್ತರು ಇಂದು ನಮ್ಮ ಮಗಳು ಗಂಡನ ಮನೆಗೆ ಹೊರಡುತ್ತಾಳೆ ಎಂದು ಭಾವಪೂರ್ಣವಾಗಿ ಪೂಜೆ ಮಾಡುತ್ತಾರೆ. ಗದ್ದುಗೆ ಪೂಜೆಯ ನಂತರ ಮಂಗಳವಾದ್ಯಗಳ ನಡುವೆ ತಾಯಿಯ ಉತ್ಸವ ಮೂರ್ತಿಯನ್ನು ಗೌರವದಿಂದ ಹೊರತೆಗೆದು ರಥದಲ್ಲಿ ಕೂರಿಸುತ್ತಾರೆ. ಆ ಕ್ಷಣದಲ್ಲಿ ಭಕ್ತರ ಮನದಲ್ಲಿ ಮಗಳು ಮನೆ ಬಿಡುವ ಭಾವನೆ ಮೂಡುತ್ತದೆ. ಕೆಲವರ ಕಣ್ಣಲ್ಲಿ ಸಂತೋಷ, ವಿಯೋಗದ ಕಣ್ಣೀರು ತುಂಬುತ್ತದೆ. ತಾಯಿ ಸುಖವಾಗಿರಲಿ, ನಮ್ಮನ್ನು ಕಾಪಾಡಲಿ ಎಂದು ಎಲ್ಲರೂ ಪ್ರಾರ್ಥಿಸುತ್ತಾರೆ. ಡೊಳ್ಳುನಾದ, ಜಯಘೋಷ, ಹೂವಿನ ಮಳೆ ಇವೆಲ್ಲ ಸೇರಿ ಆ ಕ್ಷಣವನ್ನು ದಿವ್ಯವಾಗಿಸುತ್ತವೆ. ಈ ಸಂಪ್ರದಾಯ ಭಕ್ತರಿಗೆ ಒಂದು ಸಂದೇಶ ಕೊಡುತ್ತದೆ. ತಾಯಿ ಎಲ್ಲೆಡೆ ಇದ್ದರೂ ತನ್ನ ಮಕ್ಕಳನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ.